ಇವತ್ತು ನಮಗೆ ಡಾಕ್ಟ್ರು ಬ್ರಷ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಸೋಮವಾರ ಆಗಿದ್ದರಿಂದ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡಿ ದೇವ್ರಿಗೆ ದೀಪ ಹಚ್ಚೋಣ ಅಂತ ಹೇಳಿ ಫಸ್ಟು ಹೊಸ್ಲನ್ನೆಲ್ಲ ಸಾರಿಸಿ ಹೊಸ್ಲಿಗೆ ರಂಗೋಲಿ ಬಿಟ್ಟು ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಟಿಫನ್ಗೆ ಅಂತ ಹೇಳಿ ಟೊಮೊಟೊ ಗೊಜ್ಜು ಮತ್ತು ಟೊಮೊಟೊ ಗೊಜ್ಜಿನ ಜೊತೆಗೆ ನಾನು ಇವತ್ತು ಚಪಾತಿನ ರೆಡಿ ಮಾಡ್ಕೊಂಡಿದ್ದೆ. ಡ್ರೈ ಚಪಾತಿನ ರೆಡಿ ಮಾಡ್ಕೊಂಡಿದ್ದೆ, ಆಯಿಲ್ ಫುಡ್ ತಿನ್ನಬಾರ್ದು ಅಂತ ಹೇಳಿ. ನೆಕ್ಸ್ಟು ಟಿಫನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಹಾಸ್ಪಿಟಲ್ಗೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದಾಗೆ ನಾವು ಅವತ್ತು ಹಾಸ್ಪಿಟಲ್ಗೆ ಹೋಗಿದ್ದಾಗ ಶನಿವಾರ ಡಾಕ್ಟ್ರ್ ಯಾರೂ ಇರಲಿಲ್ಲ. ಅದಕ್ಕೆ ಸೋಮವಾರ ಹೋಗೋಣ ಅಂತ ಹೇಳ್ಕೊಂಡು ವಾಪಸ್ ಬಂದಿದ್ವಿ. ಅದಕ್ಕೆ ಇವತ್ತು ಅದೇ ಹಾಸ್ಪಿಟಲ್ ಚೀಟಿಗೆ ಸೀಲ್ ಹಾಕ್ಸ್ಕೊಂಬರೋಣ ಅಂತ ಹೇಳಿ ನಾವು ಇವಾಗ ರೆಡಿ ಆಗಿಬಿಟ್ಟು ಹಾಸ್ಪಿಟಲ್ ಹತ್ರ ಹೋಗ್ತಾಯಿದ್ದೀವಿ. ಹಾಸ್ಪಿಟಲ್ ಹತ್ರ ಬಂದಾಗ ನಾವು 9:15 ಆಗಿತ್ತು. ಹಾಸ್ಪಿಟಲ್ ಓಪನ್ ಇರೋದು 9 ಗಂಟೆಗೆ. ಬರೀ 1/4 ಗಂಟೆ ಲೇಟಾಗಿ ಬಂದಿದ್ದಕ್ಕೆ ಇಷ್ಟುದ್ದ ಕ್ಯೂನ. ಅದು ಹೊಸ್ದಾಗಿ ಹಾಸ್ಪಿಟಲ್ ಚೀಟಿ ತಗೊಳ್ಳೋರಿಗೆ ಅಷ್ಟು ಕ್ಯೂ ಇರಲಿಲ್ಲ. ಆದರೆ ನಾವು ಏನು ಮತ್ತೆ ಎಂಟ್ರಿ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ವಿ. ಅದಕ್ಕೆ ಡೇಟು ಮತ್ತು ಸೀಲ್ ಹಾಕ್ಸ್ಕೊಬರೋಕೆ ಹೋಗ್ತಾಯಿದ್ವಿ. ಆ ಕ್ಯೂ ಅಂತೂ ತುಂಬ ಉದ್ದ ಇತ್ತು, ಆದರೆ ತುಂಬ ರಶ್ ಇತ್ತು. ಆ ಕ್ಯೂವಲ್ಲಿ ನಮ್ಮ ಮನೆಯವ್ರು ಕೂತ್ಕೊಂಡು ನಾನು ಚೀಟಿ ಹಾಕ್ಸ್ಕೊಳ್ಳೋ ಅಂತ ನಿಂತ್ಕೊಂಡು ಇಲ್ಲೇನು ತೋರಿಸ್ತಾ ಇದ್ದೀನಿ ಅದು ಸಹಾಯ ಕೇಂದ್ರ ಅಂತ ಇದೆಯಲ್ಲ, ಅಲ್ಲಿ ಟೋಕನ್ ತೊಗೋಬೇಕು ಫಸ್ಟು ಹೊಸ್ದಾಗಿ ಚೀಟಿ ತೊಗೊಳ್ಳೋರು. ನೆಕ್ಸ್ಟ್ ಆ ಕಡೆ ನಾನು ತೋರಿಸಿದ್ನಲ್ಲ ಅಲ್ಲಿ ಜೆಂಟ್ಸು ಚೀಟಿ ತೊಗೊಳ್ಳೋದು ಹೊಸ್ದಾಗಿ. ಈ ಕಡೆ ಬಂದು ಏನು ಕಡಿಮೆ ಕ್ಯೂ ಇದೆ ಇಲ್ಲಿ ಲೇಡೀಸು ಚೀಟಿ ತೊಗೊಳ್ಳೋದು ಅಂತ ಈ ರೀತಿ ಇದು ರೂಲ್ಸ್ ಇರೋದು. ಫಸ್ಟೇ ಹಳೆ ಚೀಟಿ ಏನಾದರೂ ಇದ್ದರೆ ಅದೇ ಮಂತು ಮತ್ತು ಅದೇ ಇಯರ್ದು ಅಲ್ಲೇ ಹೋಗ್ಬಿಟ್ಟು ನಾವು ಸೀಲ್ ಹಾಕ್ಸ್ಕೋಬೇಕು. ನಾನು ನೆಕ್ಸ್ಟು ಕ್ಯೂ ಎಲ್ಲ ಮುಗಿಸ್ಕೊಂಡು ನಾನು ಸೀಲ್ ಹಾಕ್ಸ್ಕೋಬೇಕಿತ್ತು. ಮುಂದೆ ಬಂದೆ ಅಂತೂ ಇಂತೂ ಕ್ಯೂವಲ್ಲಿ ಒದ್ದಾಡ್ಕೊಂಡು ಮುಂದೆ ಬಂದಿದ್ದಾಯಿತು. ಒಂದು 1/2 ಅವರ್ ನಾನು ನಿಂತ್ಕೊಂಡಿದ್ದೆ. ನೆಕ್ಸ್ಟು ನೋಡ್ತಾ ಇದ್ದೀರಾ ಇಲ್ಲಿ ಸೀಲ್ ಹಾಕ್ಸ್ಕೊತಾ ಇದ್ದೀನಿ. ಸೀಲ್ ಹಾಕಿದ್ರು ಕೂಡ ಅಷ್ಟೊತ್ತು ನಿಂತಿದ್ದಕ್ಕೂ ಲಾಸ್ಟಲ್ಲಿ ಒಂದು ಸೀಲ್ ಹಾಕ್ಸ್ಕೊಂಡಿದ್ದಕ್ಕೂ ತುಂಬ ಖುಷಿ ಆಯಿತು. ಅಷ್ಟೊತ್ತು ನಿಂತಿದ್ದಕ್ಕೂ ಯೂಸ್ ಆಯಿತು ಅಂತೇಳಿ ನೆಕ್ಸ್ಟು ಸೀಲ್ ಹಾಕ್ಸ್ಕೊಂಡು ನಾನು ಬರೋಷ್ಟರಲ್ಲಿ ಹಿಂದೆ ವಾಪಸ್ ಬರೋಷ್ಟರಲ್ಲಿ ಎಷ್ಟು ಉದ್ದ ಕ್ಯೂ ಐತೆ ನೀವೇ ನೋಡಿ. ಚೇರ್ ಹತ್ರನೇ ಬಂದುಬಿಟ್ಟಿದ್ದಾರೆ ಜನಗಳು. ನೆಕ್ಸ್ಟ್ ನಮ್ಮ ಮನೆಯವರಲ್ಲಿ ರೆಸ್ಟ್ ಮಾಡ್ಕೊಂಡು ಕೂತಿದ್ರು. ಇವ್ರನ್ನ ಕರ್ಕೊಂಡು ನಾನು ಮತ್ತೆ ಡಾಕ್ಟ್ರ್ ಹತ್ರ ತೋರಿಸೋಣ, ಸೀಲ್ ಹಾಕ್ಸಿದ್ದಾಯ್ತಲ್ಲ, ಡಾಕ್ಟ್ರು ಬರೋಕ್ಕೆ ಹೇಳಿದ್ರಲ್ಲ ಹೆಂಗಿದ್ರು ಅಂತ ಅಂದ್ಕೊಂಡು ರೂಮ್ ನಂಬರ್ 131 ಡೆಂಟಲ್ ಡಾಕ್ಟರ್ ಇರೋದು ಅಂತ ಹೇಳಿದರು. ಅಲ್ಲಿಗೆ ಹೋಗ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ಹಾಸ್ಪಿಟಲ್ ಎಷ್ಟು ದೊಡ್ಡದಾಗಿ ಎಷ್ಟು ಕ್ಲೀನಾಗಿದೆ ಅಂತ. ಹಾಗೆ ಡಾಕ್ಟರ್ಸು ಅಷ್ಟೇ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಹಾಗೆ ತುಂಬ ಚೆನ್ನಾಗಿ ನೋಡ್ತಾರೆ ಇಲ್ಲಿ. ಅದಕ್ಕೆ ನಾವು ಯಾವಾಗಲೂ ಜಾಸ್ತಿ ಏನೇ ಹುಷಾರಿಲ್ಲ ಅಂದರೂ ಡಿಸ್ಟಿಕ್ ಹಾಸ್ಪಿಟಲ್ಗೆ ಬರೋದು. ರೂಮ್ ನಂಬರ್ 131 ಹತ್ರ ಬಂದ್ವಿ. ಇಲ್ಲಿ ಒಳಗಡೆ ಬೇರೆಯವ್ರು ಯಾರು ಪೇಷಂಟ್ ಬಿಟ್ಟು ಪೇಷಂಟ್ ಕಡೆಯವ್ರು ಯಾರು ಒಳಗಡೆ ಅಲೋ ಮಾಡಲ್ಲ. ಅದಕ್ಕೆ ನಾನು ಈ ಕಡೆ ಬಂದೆ. ನಮ್ಮ ಮನೆಯವರು ಒಳಗಡೆ ಹೋಗ್ತಾಯಿದ್ದಾರೆ ತೋರಿಸೋಣ ಅಂತ ಹೇಳಿ. ಅಲ್ಲಿ ನೋಡಿದ್ರೆ ಇವತ್ತು ನಾವು ಅವತ್ತು ಯಾರಿಗೆ ಅಲ್ಲಿ ತೋರಿಸಿದ್ವಿ ಆ ಲೇಡಿ ಡಾಕ್ಟ್ರು ಬಂದೇ ಇರಲಿಲ್ಲ, ಬೇರೆ ಡಾಕ್ಟ್ರಿದ್ರು. ಅವರೇನೇ ಒಂದು 10 ನಿಮಿಷ ವೆಯ್ಟ್ ಮಾಡಿ ಹೇಳ್ತೀವಿ ಅಂತ ಹಾಸ್ಪಿಟಲ್ ಚೀಟಿ ಎಲ್ಲ ಇಸ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಿದ್ರು. ಹಾಗೆ ಒಂದು 5 ನಿಮಿಷ ಕೂತ್ಕೊಂಡು ರೆಸ್ಟ್ ಮಾಡ್ದೋ. ಒಂದು 5 ಮಿನಿಟ್ಸ್ ಬಿಟ್ಮೇಲೆ ನಮ್ಮ ಮನೆಯವ್ರನ್ನ ಕರೆದ್ರು. ಅವ್ರೋಗಿ ಎಕ್ಸ್ರೇ ಮಾಡಿಸ್ಬೇಕಂತೆ ಅಂತ ಹೇಳಿ ಕಳಿಸಿದ್ರು. ಎಕ್ಸ್ರೇ ಮಾಡಿಸ್ಬೇಕು ಅಂತ ಹೇಳಿದ್ಮೇಲೆ ನೆಕ್ಸ್ಟು ಆಯಿತು ಎಕ್ಸ್ರೇ ಯಾವ ರೂಮಲ್ಲಿ ಮಾಡ್ತಾರೆ ಅಂತ ಯಾರಾದರೂ ಕೇಳ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಎಕ್ಸ್ರೇ ರೂಮನ್ನು ಹುಡುಕೊಂಡು ಇಲ್ಲೊಬ್ಬರು ಆಂಟಿ ಹೋಗ್ತಿದ್ರಲ್ಲ ಅವರು ಎಕ್ಸ್ರೇ ಹತ್ರನೇ ಹೋಗ್ತಾಯಿದ್ರು. ಅವ್ರನ್ನ ಕೇಳ್ಕೊಂಡು ಅವರಿಂದನೇ ಹೊರಟ್ವಿ ಎಕ್ಸ್ರೇ ರೂಮ್ ಎಲ್ಲಿದೆ ಅಂತ. ಎಕ್ಸ್ರೇ ರೂಮ್ ಹತ್ರ ಬಂದ್ವಿ. ಬಂದರೆ ಇಲ್ಲಿ ನೋಡಿದ್ರೆ ಇನ್ನೂ ಇಲ್ಲಿ ಎಕ್ಸ್ರೇ ಯಾರು ಮಾಡ್ತಾರೆ ಅವರೇ ಬಂದಿರಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲೊಂದು 2 ಮಿನಿಟ್ಸ್ ವೆಯ್ಟ್ ಮಾಡ್ದೋ. ಅವ್ರು ಬಂದರು. ಅಷ್ಟರಲ್ಲಿ ಬಂದ್ಬಿಟ್ಟು ಇಲ್ಲಿ ಎಕ್ಸ್ರೇ ಮಾಡ್ಸೋಕ್ಕಿಂತ ಮುಂಚೆ ಬಿಲ್ ಹಾಕ್ಸ್ಕೊಬರ್ಬೇಕು, 100 ರುಪೀಸ್ ಫೀಸ್ ಕಟ್ಬಿಟ್ಟು ಬಿಲ್ ಹಾಕ್ಸ್ಕೊಬರೋಗಿ ಅಂತ ಕಳಿಸಿದ್ರು. ಬಿಲ್ ಹಾಕ್ಸ್ಕೊಬರೋಣ ಅಂತ ಬರೋಣ ಅಂದರೆ 100 ರುಪೀಸ್ ಕ್ಯಾಶ್ ಇರಲಿಲ್ಲ, ಪೇ ಇತ್ತು. ಆದರೆ ಹಾಸ್ಪಿಟಲಲ್ಲಿ ಪೇ ಮಾಡಿಸ್ಕೊಳ್ಳಲ್ಲ, ಕ್ಯಾಶೇ ಬೇಕಾಗಿರೋದ್ರಿಂದ ಒಬ್ರ ಹತ್ರ ಪೇ ಮಾಡಿಬಿಟ್ಟು ಯಾರೋ ಗೊತ್ತಿಲ್ಲದೇ ಇರೋರ ಹತ್ರನೇ ಕೇಳಿದ್ವಿ. ಅವ್ರು 100 ರುಪೀಸ್ ಕ್ಯಾಶ್ ಕೊಟ್ಟರು. ಅವ್ರ ಹತ್ರ ಪೇ ಮಾಡಿಬಿಟ್ಟು 100 ರುಪೀಸ್ ಕ್ಯಾಶ್ ಇಸ್ಕೊಂಡು ಬಿಲ್ ಹಾಕ್ಸೋಣ ಅಂತ ಹೋದರೆ ರೇಷನ್ ಕಾರ್ಡ್ ಇದ್ದರೆ ಫ್ರೀ ಇರುತ್ತೆ ಅಂತ ಹೇಳಿದ್ರು. ಆಯ್ತು ಅಂದ್ಬಿಟ್ಟು ರೇಷನ್ ಕಾರ್ಡ್ ತೋರಿಸಿದ್ರೆ ಆ ಬಿಲ್ ಹಾಕ್ಸೋರು ಹೇಳಿದ್ರು ರೇಷನ್ ಕಾರ್ಡ್ನ ಆ್ಯಡ್ ಮಾಡಿಸ್ಕೊಬರ್ಬೇಕು ಅಂತ. ಆಯಿತು ಅಂದ್ಬಿಟ್ಟು ಮತ್ತೆ ನಾನು ಎಲ್ಲಿ ಕ್ಯೂಗೆ ಅಂತ ನಿಂತಿದೆ ಅಲ್ಲೇ ನಮ್ಮ ಮನೆಯವರು ಮತ್ತೆ ಫಸ್ಟಿಂದ ಕ್ಯೂ ನಿಂತ್ಕೊಂಡು ರೇಷನ್ ಕಾರ್ಡ್ನ ಆ್ಯಡ್ ಮಾಡಿಸ್ಕೊಂಡು ಬಿಲ್ ಹಾಕ್ಸ್ಕೊಂಡು ಬಂದರು. ಅಷ್ಟರಲ್ಲಿ ಡಾಕ್ಟ್ರು ಬಂದಿದ್ದರು. ಅವರು ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿಸಿದ್ರು. ಅರ್ಧ ಗಂಟೆ ವೆಯ್ಟ್ ಮಾಡಿದ್ದಾದಮೇಲೆ ತುಂಬ ಜನ ಎಕ್ಸ್ರೇಗೆ ರಶ್ ಇದ್ದರು. ಅವ್ರದ್ದೆಲ್ಲ
ಎಲ್ಲ ಎಕ್ಸ್ರೇ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟು ನಮ್ಮ ಎಂಬತ್ತು ನಮ್ಮ ಮನೆಯವ್ರದ್ದು ಅವರು ಕೂತ್ಕೊಂಡ್ರು. ಅವ್ರಿಗೆ ಎಕ್ಸ್ರೇ ಮಾಡಿಸಾದ್ಮೇಲೆ ರಿಪೋರ್ಟ್ ಎಲ್ಲ ಅಲ್ಲೇ ಕೊಟ್ಟರು. ನೋಡಿ ಯಾವ ರೀತಿ ಇದೆ ರಿಪೋರ್ಟ್ ಅಂತ. ಆಯಿತು ಅಂತ ಅಂದ್ಬಿಟ್ಟು ರಿಪೋರ್ಟೆಲ್ಲ ಇಸ್ಕೊಂಡು ನಾವು ಮತ್ತೆ ಡೆಂಟಲ್ ಡಾಕ್ಟ್ರ್ ಹತ್ರ ಫಸ್ಟೇ ತೋರಿಸಿದ್ಮೇಲೆ ಅಲ್ಲಿಗೆ ಬಂದ್ವಿ. ಅಲ್ಲಿ ಬಂದರೆ ಇವ್ರು ಡಾಕ್ಟ್ರು ನಾವು ಯಾವ ರೀತಿ ಬ್ರಷ್ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ರು. ನಾವು ಬರ್ತಿದ್ದಂಗೆ ಕೂತ್ಕೊಂಡು ಅಲ್ಲೇ ಒಂದು ವೀಡಿಯೋ ಮಾಡಿಕೊಂಡೆ. ಈ ವಿಡಿಯೋನ ಪೂರ್ತಿ ವಿಡಿಯೋನ ಅವ್ರು ಮಾತಾಡಿರೋದನ್ನು ಸೇರಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ನಿಮಗೂ ಯೂಸ್ ಆಗ್ಬೋದು. ನೆಕ್ಸ್ಟ್ ಆ ವಿಡಿಯೋನೆಲ್ಲ ಮಾಡಿಕೊಂಡು ಡಾಕ್ಟ್ರ್ ಹತ್ರ ಹೋದ್ರಿ. ಅವ್ರೇನು ಹೇಳಿದ್ರು ಅಂದರೆ ನಿಮಗೇನು ಪ್ರಾಬ್ಲಮ್ಮೇ ಇಲ್ಲ ಅಲ್ಲಲ್ಲಿ, ನೆಕ್ಸ್ಟು ಇನ್ನೊಂದು ವೀಕ್ ಬಿಟ್ಕೊಂಡು ಬಂದು ಚೆನ್ನಾಗಿ ಬ್ರಷ್ ಮಾಡಿಕೊಂಡು ಕೊಟ್ಟಿರೋ ಟ್ಯಾಬ್ಲೆಟ್ ಎಲ್ಲ ಖಾಲಿ ಆದಮೇಲೆ ಬನ್ನಿ ಅಂತ ಮತ್ತೆ ಹೇಳಿ ಕಳಿಸಿದ್ರು. ಸರಿ ಆಯಿತು ಅಂದ್ಕೊಂಡು ಮನೆ ಕಡೆ ಬರ್ತಾಯಿದ್ವಿ. ಹಂಗೆ ಬರಬೇಕಿದ್ರೇ ಮನೆಗೆ ಸ್ವಲ್ಪ ಫ್ರೂಟ್ಸ್ ತಗೋಬೇಕಿತ್ತು. ಫ್ರೂಟ್ಸ್ ತಗೊಂಡು ಮನೆ ಹತ್ರ ಬಂದ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.